ಪಿ ಮತ್ತು JDS ಹೌದು ಹಿಂದೆ ಅವ್ರು ಒಪ್ಪಿದ್ದಾರೆ. ನೀವೆಲ್ಲ ಹೇಳ್ಬೋದು ಜಗತ್ತಿಗೆ, ಇಲ್ಲ ಅಂತಲ್ಲ ಕಾಂಗ್ರೆಸ್ಸಿಗರು, ಇಲ್ಲ ಅವ್ರು ಒಪ್ಪಿದ್ದು ನಾವು ಮಾಡ್ತಾಯಿದ್ವಿ. ಆನಂತರ ಬಿಟ್ಟಿದ್ದಾರಲ್ರಿ ಅವರು, ಬಿಟ್ಟು ದೂರ ಸರಿತಾರಲ್ಲ ಅದನ್ನು. HD ಕುಮಾರಸ್ವಾಮಿಗಳು ನಂತರ ಹಿಂದೆ ಸರಿದ್ರು, ನಂತರ ಯಡಿಯೂರಪ್ಪನವ್ರು ಹಿಂದೆ ಸರಿದ್ರು. ಅವ್ರು ಮಾಡಲೇಬೇಕಾದ ಬೆನ್ನು ಹತ್ತಲಿಲ್ಲ. ಹೌದು ಭೂ ಸ್ವಾಧೀನಕ್ಕೆ ಏನು ಬೇಕು ಅದೆಲ್ಲ ಮಾಡಿದ್ದಾರೆ, ರೂಲ್ಸ್ ಮಾಡಿದ್ದಾರೆ. ಅದರಲ್ಲಿ ಜನ ಲೋಕಲ್ದವ್ರು ಎಲ್ಲರೂ ಒಪ್ತಿದ್ದಾಗ ಇದನ್ನು ಮಾಡಲಿಕ್ಕೆ ಹೊರಟಂಥದ್ದು 2028ರಲ್ಲಿ ಚುನಾವಣೆಗೆ ಕಾಂಗ್ರೆಸ್ಸಿಗೆ ಮಾತ್ರ ನಿಶ್ಚಿತವಾಗಿ ಹೊಡೆದು ಬಿಡುವಂಥದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ವಿಶೇಷವಾಗಿ ಈ ಕಾಂಗ್ರೆಸ್ ಇತ್ತೀಚಿನಲ್ಲಿ ಒಂದು ಸ್ವಲ್ಪ ಏನೋ ನೆಲ ಬಿಟ್ಟು ಮೇಲೆ ಹೇಳ್ತಾ ಇದೆ ಅಂತ. ಈ ನೆಲ ಬಿಟ್ಟು ಮೇಲೆ ಹೇಳುವಂಥ ಸಂದರ್ಭದಲ್ಲೇ ಮತ್ತೆ ನೆಲಕ್ಕೆ ಹಾಕುವಂಥ ಕೆಲಸವನ್ನು DK ಮಾಡ್ತಾ ಇದ್ದಾರೆ ಅಂತ. DK ಅವರು ಹೊತ್ತು ಬಿಟ್ಟು ಹಲವು ಸಲ ವಿಚಾರ ಮಾಡುವಂಥ ವಿಷಯ ಅದ. ಒಪ್ಪಿಗೆ ಇದ್ದರೆ ಮಾತಿಲ್ಲ, ಒಪ್ಪಿಗೆ ಇಲ್ಲವ್ರದ್ದು ಯಾಕಪ್ಪ ಈಗ ಇರೋದು ಅದೇ ಪಾಯಿಂಟ್ ಹಿಡ್ಕೊಂಡ್ರೆ ಇವತ್ತು JDS ಅವರು BJPಗರು ಇದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿದ್ರೆ ಗೆಲ್ಲಬೇಕಾಗಿದೆ 2028ರದ್ದು. ಈ ನಮ್ಮ DK ಅವ್ರಿಗಿನ್ನು ಸೋಲ್ಬೇಕಾಗಿದ್ದಾನ, ಇದನ್ನು ಸಹಿತ ಅವ್ರ ನಿರ್ಧಾರ ಮಾಡಬೇಕಾಗಿದೆ. ಯಾಕಂದರೆ DK ಅವರು ಹಠ ಹಿಡಿದ್ರಿಂದಾಗೆ ಪೆಟ್ಟು ಬೀಳೋದು ಯಾರಿಗಪ್ಪ ಅಂತಂದರೆ ಕಾಂಗ್ರೆಸ್ಸಿಗೆ. ನಮ್ಮ ಕನ್ನಡದ ಗಾದಿ ಮಾತ್ರ ನೀವು ಕೇಳ್ತೀರಿ, ಇಲ್ಲಿಗೆ ಬಿಡಿದ್ರೆ ಗಣಪತಿಗೆ ಪೆಟ್ಟ ಅಂತ. ಯಾಕಂದ್ರೆ ಗಣಪತಿ ಮೇಲೆ ಕುಂತಿರ್ತಾನೆ, ಇಲ್ಲಿ ಬಡಿದ್ರೆ ಓಡಿ ಹೋಗಿಬಿಡ್ತೀವಿ, ಇಲ್ಲಿ ಕೈ ಬಿದ್ದು ಬಿಡ್ತಾನೆ ಗಣಪತಿ, ಹಂಗೆ ಆದಂಗೆ ಆಗ್ತದೆ. ಹೀಗಾಗಿ ಎಲ್ಲೋ ಕೆಲವು ಜನರ ಸಲುವಾಗಿ ನಿಮ್ಮ ಒಂದೇನೋ ಪಾರ್ಟಿ ಫಂಡ್ ಹೆಚ್ಚಾಗ್ತದೆ, ಪಾರ್ಟಿ ಶ್ರೀಮಂತ ಆಗ್ತದೆ ಅಂತ ತಿಳ್ಕೊಂಡು ಏನೋ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನು ಹೊಡೆದು ಬಿಡೋದು ಯಾರಿಗೆ ಅಂದ್ರೆ ನಿಮಗೆ ಪಾರ್ಟಿಗಿನ. ಎಲ್ಲನೂ ದುಡ್ಡಿನಿಂದ ಹಾಕ್ತಾರಂತಲ್ಲ, ಎಲ್ಲೋ ಒಂದು 10-20% ಇರ್ಬೋದು, ಒಂದು 3-4% ಏರಪೇರ ಆಗುವಂಥದ್ದು ಇರ್ಬೋದು. ಅದರಿಂದ ಇನ್ನಷ್ಟು ಹೊಡೆದು ಬೀಳ್ತಾರೆ. ಅದರಲ್ಲಿ ರೈತರು ಬಂದಾಗಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಇದು ರಾಜ್ಯದ ಸಮಸ್ಯೆಗೆ ಪರಿವರ್ತನೆ ಆಗತ್ತದ್ರಿ.